ಓದ್ತಕ್ಕಂಥದ್ದು ಕಡಿಮೆ ಆಗ್ಬಿಟ್ಟಿದೆ, ಮನೇಲಿ ಪುಸ್ತಕಗಳಿಲ್ಲ ಅಂತೇಳಿ. ಆದ್ರೆ ಏನಿದೆ ಮನೇಲಿ, ಯಾರ ಕೈಲಿಲ್ಲದೆ ಇದ್ರು ಸಮೇತ ಮೊಬೈಲ್ ವರ್ಲ್ಡ್ ಆಗ್ಬಿಟ್ಟಿದೆ ಅಂತ ಹೇಳಿದ್ರಲ್ವಾ? ಹೇಳಿದ್ರು ತಾನೆ. ಹೆಂಗಾಗಿದೆ ತಾಯಿ ಮೊಬೈಲ್ ಕತೆ ಅಂದ್ರೆ? ಗೊತ್ತಾ ನಿಮಗೆ ಮೊಬೈಲ್ ಹೆಂಗಾಗಿದೆ ಅಂದ್ರೆ? ಯಾರ ಕೈಲಿ ನೋಡ್ರಿ, ಯಾವಾಗ ನೋಡ್ರಿ ಮೊಬೈಲೇ ಮೊಬೈಲೇ ಮೊಬೈಲೇ. ಗಂಡಿಗೂ ಹೇಳಂಗಿಲ್ಲ, ಹೆಂಡತಿಗೂ ಹೇಳಂಗಿಲ್ಲ, ಮಕ್ಳಿಗೂ ಹೇಳಂಗಿಲ್ಲ. ಊಟ ಕೂತ್ಬಿಡಿಯಾನೆ, ಊಟ ಕೂತ್ಕೊಂಡು ಊಟ ಮಾಡ್ತಾ ಇದ್ದ, ಆ ಹೆಂಡತಿ ಜೋರು ಮಾಡ್ದ, ಏನ್ ಸಾರು ಮಾಡಿದೆ, ನೀರು ಇದ್ದಂಗಿದೆಯಲ್ಲ, ಮೊಬೈಲ್ ಹಿಡ್ಕೊಂಡು ಸಾರು ಮಾಡ್ರಿ ಇದೇ ಕತೆ ಆಗೋದು ಅಂತೇಳಿ ಜೋರು ಮಾಡ್ತಿದ್ದ. ಹೆಂಡತಿ ಅಂದ್ಲು, ಮೊಬೈಲ್ ಹಿಡ್ಕೊಂಡು ಸಾರು ಮಾಡೋದಲ್ಲ, ಮೊಬೈಲ್ ಹಿಡ್ಕೊಂಡು ಊಟ ಮಾಡ್ತಿದ್ರೆ ಇದೇ ಗತಿ ಆಗೋದು. ನೀವು ಆ್ಯಕ್ಚುಲಿ ಸಾರಿ ಮುದ್ದೆ ಎತ್ತೇ ಇಲ್ಲ, ಪಕ್ಕದ ಲೋಟದಲ್ಲಿ ನೀರು ಇದೆಯಲ್ಲ, ನೀರೊಳಗೆ ಎತ್ಕೊಂಡು ಉಂಡ್ರೆ ಮತ್ತೆ ನೀರಿದ್ದಂಗಿರಲ್ವ ಅಂತೇಳಿ. ಏನು ಮೊಬೈಲ್ ವರ್ಲ್ಡಲ್ಲೂ ಹಿಡ್ಕೊಂಡು ಬರ್ತಾ ಇರ್ತಾರೆ ನೋಡ್ಬೇಕು. ಬಂದ 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 ಮೊಬೈಲ್ ಹಿಡ್ಕೊಂಡು ಬಂದವನೇ ಸೀದಾ ಅವನ ಮನೆಗೆ ಹೋಗ್ಬೇಕು ತಾನೆ. ಅವನ ಮನೆಗೆ ಹೋಗ್ಲೇ ಇಲ್ಲ, ಬುದ್ಧಿ ಪಕ್ಕದ ಮನೆಗೆ ಹೋಗ್ಬಿಟ್ಟ. ಹೋದ ತಕ್ಷಣ ಅವಳಿಗೆ ಗೊತ್ತಾಗಬೇಕಲ್ಲ ನನ್ನ ಗಂಡ ಅಂತ. ಅವಳು ಮೊಬೈಲ್ ಹಿಡ್ಕೊಂಡೇ ಅಡಿಗೆ ಕೋಣಿಂದ ಬಂದ್ಲು ಕಾಫಿ ಹಿಡ್ಕೊಂಡು. ಅವಳು ನನ್ನ ಗಂಡ ಅಂತೇಳಿ ಅವನಿಗೆ ಕಾಫಿ ಕೊಟ್ಬಿಟ್ಲು. ಅವ್ನು ಕಾಫಿ ಕುಡಿತಾ ಇದ್ದ, ಇವನು ಕೂಡ ಮೊಬೈಲಲ್ಲಿ ಮಾತಾಡ್ತಾ ಇದ್ಲು. ಇವಳು ನಿಜವಾದ ಗಂಡ ಎಂಟ್ರಾದ, ಆನಂದ್ ಮಗದು ಮೊಬೈಲ್ ಹಿಡ್ಕೊಂಡೇ ಬರ್ತಿದ್ದ. ಒಳಗೆ ಬಂದು ಯಾವಾಗ ಇವ್ರಿಬ್ರು ನೋಡಿದ್ರು, ಬೇಜಾರು ಮಾಡ್ಕೊಬೇಡಿ ನಾನು ಯಾರ್ದೋ ಮನೆಗೆ ಬಂದಿದ್ದೀನಿ, ಅವ್ನ ಪಕ್ಕದ ಮನೆಗೆ ಹೋದ ಅಂತೇಳಿ. ಇಂಥ ವಿಚಿತ್ರವಾದಂಥ ಅವಾಂತರಗಳು ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಮಕ್ಕಳ ಕೈಗೆ ಪುಸ್ತಕ ಕೊಡ್ತಕ್ಕಂಥ ಇಂಥ ಸಮಾರಂಭಕ್ಕೆ ಕರ್ಕೊಂಡ್ಬಂದು ಆ ಮುಖೇನ ಪೂಜ್ಯರ ನಲ್ನುಡಿಗಳನ್ನ ಅವ್ರು ಕಿವಿ ಬೀಳ್ತಕ್ಕಂಥ ನಿಟ್ಟಿನಲ್ಲಿ ಒಂದು ದೊಡ್ಡ ಒಂದು ಸಾಂಸ್ಕೃತಿಕ ಜವಾಬ್ದಾರಿ ಇದೆಯಲ್ಲ, ಧಾರ್ಮಿಕವಾದಂಥ ಎಚ್ಚರ ಇದೆಯಲ್ಲ, ಅದನ್ನು ಹೊರೋ ಮುಖೇನ ನಿಮ್ಮ ಮನೆಗಳ ಮಹಾಮನೆ ಆಗಬೇಕು ಅಂತಕ್ಕಂಥ ಆಶೆ ಇತ್ತಲ್ಲ, ಅದು ದೇವರದಾಸಿಮಯ್ಯನವ್ರ ಚಿಂತನೆ ಅಂತೇಳಿ.